ರಾಜ್ಯ ಸರ್ಕಾರದ ವಿರುದ್ಧ ಹಿರಿಯ ಲೇಖಕರು ಸಿಡಿದೆದ್ದಿದ್ದಾರೆ. ರಾಜ್ಯೋತ್ಸವ ಪ್ರಶಸ್ತಿ ಮಾರಾಟ ಮಾಡ್ತಿದೆಯಂತೆ ರಾಜ್ಯ ಸರ್ಕಾರ. 50 ಪ್ರಶಸ್ತಿಗಳನ್ನ ಹಣದ ಆಸೆಗೆ ಬಿಕ್ಕರಿ ಮಾಡಿದೆ ಅಂತ ಹೇಳಿ ಹಿರಿಯ ಲೇಖಕ ನಾಗತಿಹಳ್ಳಿ ರಮೇಶ್ ಆರೋಪ ಮಾಡಿದ್ದಾರೆ. 30% ಪ್ರಶಸ್ತಿಗಳನ್ನ ಬಹಿರಂಗವಾಗಿ ಘೋಷಿಸುತ್ತಾರೆ. ಉಳಿದ 70% ಪ್ರಶಸ್ತಿಗಳನ್ನ ಭ್ರಷ್ಟರಿಗೆ ನೀಡುತ್ತಾರೆ. ಸಿದ್ದರಾಮಯ್ಯ ಸಮಾಜವಾದಿಯಲ್ಲ, ಸಮಾಜ ವ್ಯಾಧಿ ಅಂತ ಹೇಳಿ ಆರೋಪ ಮಾಡಿದ್ದಾರೆ. ಕವಿ ವಾಗ್ಮಿ ನಾಗತಿಹಳ್ಳಿ ರಮೇಶ್. ಯಾಕೆ ಸರ್ ಈ ಸಾಂಕ್ರಾಮಿಕರ ಜೊತೆ ನಿಮ್ಮ ಅಸ್ಮಿತೆ ಕಳ್ಕತ್ತೀರಾ ಸರ್? ನೀವು ನಮ್ಮನ್ನ ತುಂಬಾ ಪ್ರೀತಿಸಿದಿರಾ, ಗೌರವಿಸಿದಿರಾ. ನಿಮ್ಮ ತಾಯ್ತನಕ್ಕೆ ನಾನು ಯಾವತ್ತೂ ನನ್ನ ನೋವನ್ನ ನನ್ನ ಸಂಕಟ ಅರ್ಥ ಮಾಡ್ಕೊಳ್ಳಿ ಸರ್ ಅಷ್ಟೇ. ಒಂದು ದಿವಸ ಸ್ಫೋಟ ಆಗ್ತದೆ, ಸಮಯ ಕಾಯ್ಬೇಕು. ಯಾಕಂದ್ರೆ ಹಿಂಗೆ ಮುಂದುವರೆದ್ರೆ ಇದಕ್ಕಿಂತ ಎಷ್ಟು ಬಿಜೆಪಿ ಸರ್ಕಾರ ವಾಸಿ ಅಂತ ನಮ್ಗೆ ಒಳಗಿದ್ರಿಗೆ ಅನಿಸ್ಲಿಕ್ಕೆ ಶುರು ಇಲ್ಲ, ಎಲ್ಲ ಜನ ಮಾತಾಡ್ತಾ ಇದ್ದಾರೆ ಸರ್. ಸಿದ್ದರಾಮಯ್ಯಗಿಂತ ಅದೇ ಹಳೇದು 40%, ಇದು 80% ಬಿದ್ದಿದೆ. ಇದು 80%ಗೆ ಅಂಕಿಅಂಶ ಸಮೇತ ಕೊಡ್ತೀವಿ ನಾವು. 6 ಜನಕ್ಕೆ ರೆಕಮೆಂಡ್ ಮಾಡಿದೆ ಸರ್. 6 ಜನಕ್ಕೂ ಕೊಟ್ರಪ್ಪ ಪದ್ಮಶ್ರೀನ. ಸಾಲಮಾರ್ ತಿಮ್ಮಕ್ಕ, ಸೂಲ್ಗಿತ್ತಿ ನರಸಮ್ಮ, ನಮ್ಮ ರಾಜಣ್ಣ 2 ಕೈ ಇಲ್ಲ ಕಾಲಿಲ್ಲ. ನಾವಂತರೂ ನಮ್ಮದು ಬಿಟ್ಬಿಟ್ಟು ಅವ್ರನ್ನ ಹುಡುಕ್ತೀವಿ ಸರ್. ಇವತ್ತು ಇನ್ನೊಂದು ಅಶ್ವಿನಿ ಅಂಗಡಿ ಅಂತಿದೆ, ನಮ್ಮರೇನೋ ಗುರ್ಸಕ ಎಲ್ಲದಕ್ಕೂ ಜಾತಿ 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 ಜಾತಿ. ಏನ್ ಸರ್ ಇದು? ಜಾತಿನ ಹುಟ್ಟಾಕ್ತಾರಲ್ಲ ಸರ್ ಇವರು. ಈ ಕಾಂಗ್ರೆಸ್ ಸರ್ಕಾರ ಹುಟ್ಟಾಕ್ತಾರೆ ಜಾತಿನ. ಅಳಿಸ್ಬೇಕು ಸರ್ ಅದನ್ನ. ಈ ಮುಕುಂದರಾಜ ಏನು ಹೆಂಗ್ ನಾನು ವೈಯಕ್ತಿಕ ನನಗೇನತ್ತಲ್ಲ, ಒಂದು ನೈತಿಕತೆ, ಒಂದು ಪ್ರಾಮಾಣಿಕತೆ, ಒಂದು ಸ್ವಂತಿಕೆ ಅನ್ನೋದು ಇರಬೇಕು. ಒಬ್ಬ ಗೋಯಿಂದೆ ಕೂಡ ಡಿಸ್ಪ್ಲೇಸ್ ಮಾಡ್ದಂಗೆ ನೀವು ರತ್ನಗಂಬ್ಲಿ ಹಾಕ್ಬಿಡ್ತಾನೆ, ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಮಾಡ್ತಾನೆ. ಎಂತ ಕೆಟ್ಟು ಕೆರಡದ ಸರ್ಕಾರ ಇರ್ಬೇಕಿದು ಅಲ್ವೇ? ನನಗೆ ಇನ್ನೊತ್ತು ಒಂದು ಮಾತಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಹಿರಿಯ ಲೇಖಕರು ಸಿಡಿದೆದ್ದಿದ್ದಾರೆ. ರಾಜ್ಯೋತ್ಸವ ಪ್ರಶಸ್ತಿ ಮಾರಾಟ ಮಾಡ್ತಿದೆಯಂತೆ ರಾಜ್ಯ ಸರ್ಕಾರ. 50 ಪ್ರಶಸ್ತಿಗಳನ್ನ ಹಣದ ಆಸೆಗೆ ಬಿಕ್ಕರಿ ಮಾಡಿದೆ ಅಂತ ಹೇಳಿ ಹಿರಿಯ ಲೇಖಕ ನಾಗತಿಹಳ್ಳಿ ರಮೇಶ್ ಆರೋಪ ಮಾಡಿದ್ದಾರೆ. 30% ಪ್ರಶಸ್ತಿಗಳನ್ನ ಬಹಿರಂಗವಾಗಿ ಘೋಷಿಸುತ್ತಾರೆ. ಉಳಿದ 70% ಪ್ರಶಸ್ತಿಗಳನ್ನ ಭ್ರಷ್ಟರಿಗೆ ನೀಡುತ್ತಾರೆ. ಸಿದ್ದರಾಮಯ್ಯ ಸಮಾಜವಾದಿಯಲ್ಲ, ಸಮಾಜ ವ್ಯಾಧಿ ಅಂತ ಹೇಳಿ ಆರೋಪ ಮಾಡಿದ್ದಾರೆ. ಕವಿ ವಾಗ್ಮಿ ನಾಗತಿಹಳ್ಳಿ ರಮೇಶ್. ಯಾಕೆ ಸರ್ ಈ ಸಾಂಕ್ರಾಮಿಕರ ಜೊತೆ ನಿಮ್ಮ ಅಸ್ಮಿತೆ ಕಳ್ಕತ್ತೀರಾ ಸರ್? ನೀವು ನಮ್ಮನ್ನ ತುಂಬಾ ಪ್ರೀತಿಸಿದಿರಾ, ಗೌರವಿಸಿದಿರಾ. ನಿಮ್ಮ ತಾಯ್ತನಕ್ಕೆ ನಾನು ಯಾವತ್ತೂ ನನ್ನ ನೋವನ್ನ ನನ್ನ ಸಂಕಟ ಅರ್ಥ ಮಾಡ್ಕೊಳ್ಳಿ ಸರ್ ಅಷ್ಟೇ. ಒಂದು ದಿವಸ ಸ್ಫೋಟ ಆಗ್ತದೆ, ಸಮಯ ಕಾಯ್ಬೇಕು. ಯಾಕಂದ್ರೆ ಹಿಂಗೆ ಮುಂದುವರೆದ್ರೆ ಇದಕ್ಕಿಂತ ಎಷ್ಟು ಬಿಜೆಪಿ ಸರ್ಕಾರ ವಾಸಿ ಅಂತ ನಮ್ಗೆ ಒಳಗಿದ್ರಿಗೆ ಅನಿಸ್ಲಿಕ್ಕೆ ಶುರು ಇಲ್ಲ, ಎಲ್ಲ ಜನ ಮಾತಾಡ್ತಾ ಇದ್ದಾರೆ ಸರ್. ಸಿದ್ದರಾಮಯ್ಯಗಿಂತ ಅದೇ ಹಳೇದು 40%, ಇದು 80% ಬಿದ್ದಿದೆ. ಇದು 80%ಗೆ ಅಂಕಿಅಂಶ ಸಮೇತ ಕೊಡ್ತೀವಿ ನಾವು. 6 ಜನಕ್ಕೆ ರೆಕಮೆಂಡ್ ಮಾಡಿದೆ ಸರ್. 6 ಜನಕ್ಕೂ ಕೊಟ್ರಪ್ಪ ಪದ್ಮಶ್ರೀನ. ಸಾಲಮಾರ್ ತಿಮ್ಮಕ್ಕ, ಸೂಲ್ಗಿತ್ತಿ ನರಸಮ್ಮ, ನಮ್ಮ ರಾಜಣ್ಣ 2 ಕೈ ಇಲ್ಲ ಕಾಲಿಲ್ಲ. ನಾವಂತರೂ ನಮ್ಮದು ಬಿಟ್ಬಿಟ್ಟು ಅವ್ರನ್ನ ಹುಡುಕ್ತೀವಿ ಸರ್. ಇವತ್ತು ಇನ್ನೊಂದು ಅಶ್ವಿನಿ ಅಂಗಡಿ ಅಂತಿದೆ, ನಮ್ಮರೇನೋ ಗುರ್ಸಕ ಎಲ್ಲದಕ್ಕೂ ಜಾತಿ 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 ಜಾತಿ. ಏನ್ ಸರ್ ಇದು? ಜಾತಿನ ಹುಟ್ಟಾಕ್ತಾರಲ್ಲ ಸರ್ ಇವರು. ಈ ಕಾಂಗ್ರೆಸ್ ಸರ್ಕಾರ ಹುಟ್ಟಾಕ್ತಾರೆ ಜಾತಿನ. ಅಳಿಸ್ಬೇಕು ಸರ್ ಅದನ್ನ. ಈ ಮುಕುಂದರಾಜ ಏನು ಹೆಂಗ್ ನಾನು ವೈಯಕ್ತಿಕ ನನಗೇನತ್ತಲ್ಲ, ಒಂದು ನೈತಿಕತೆ, ಒಂದು ಪ್ರಾಮಾಣಿಕತೆ, ಒಂದು ಸ್ವಂತಿಕೆ ಅನ್ನೋದು ಇರಬೇಕು. ಒಬ್ಬ ಗೋಯಿಂದೆ ಕೂಡ ಡಿಸ್ಪ್ಲೇಸ್ ಮಾಡ್ದಂಗೆ ನೀವು ರತ್ನಗಂಬ್ಲಿ ಹಾಕ್ಬಿಡ್ತಾನೆ, ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಮಾಡ್ತಾನೆ. ಎಂತ ಕೆಟ್ಟು ಕೆರಡದ ಸರ್ಕಾರ ಇರ್ಬೇಕಿದು ಅಲ್ವೇ? ನನಗೆ ಇನ್ನೊತ್ತು ಒಂದು ಮಾತಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಹಿರಿಯ ಲೇಖಕರು ಸಿಡಿದೆದ್ದಿದ್ದಾರೆ. ರಾಜ್ಯೋತ್ಸವ ಪ್ರಶಸ್ತಿ ಮಾರಾಟ ಮಾಡ್ತಿದೆಯಂತೆ ರಾಜ್ಯ ಸರ್ಕಾರ. 50 ಪ್ರಶಸ್ತಿಗಳನ್ನ ಹಣದ ಆಸೆಗೆ ಬಿಕ್ಕರಿ ಮಾಡಿದೆ ಅಂತ ಹೇಳಿ ಹಿರಿಯ ಲೇಖಕ ನಾಗತಿಹಳ್ಳಿ ರಮೇಶ್ ಆರೋಪ ಮಾಡಿದ್ದಾರೆ. 30% ಪ್ರಶಸ್ತಿಗಳನ್ನ ಬಹಿರಂಗವಾಗಿ ಘೋಷಿಸುತ್ತಾರೆ. ಉಳಿದ 70% ಪ್ರಶಸ್ತಿಗಳನ್ನ ಭ್ರಷ್ಟರಿಗೆ ನೀಡುತ್ತಾರೆ. ಸಿದ್ದರಾಮಯ್ಯ ಸಮಾಜವಾದಿಯಲ್ಲ, ಸಮಾಜ ವ್ಯಾಧಿ ಅಂತ ಹೇಳಿ ಆರೋಪ ಮಾಡಿದ್ದಾರೆ. ಕವಿ ವಾಗ್ಮಿ ನಾಗತಿಹಳ್ಳಿ ರಮೇಶ್. ಯಾಕೆ ಸರ್ ಈ ಸಾಂಕ್ರಾಮಿಕರ ಜೊತೆ ನಿಮ್ಮ ಅಸ್ಮಿತೆ ಕಳ್ಕತ್ತೀರಾ ಸರ್? ನೀವು ನಮ್ಮನ್ನ ತುಂಬಾ ಪ್ರೀತಿಸಿದಿರಾ, ಗೌರವಿಸಿದಿರಾ. ನಿಮ್ಮ ತಾಯ್ತನಕ್ಕೆ ನಾನು ಯಾವತ್ತೂ ನನ್ನ ನೋವನ್ನ ನನ್ನ ಸಂಕಟ ಅರ್ಥ ಮಾಡ್ಕೊಳ್ಳಿ ಸರ್ ಅಷ್ಟೇ. ಒಂದು ದಿವಸ ಸ್ಫೋಟ ಆಗ್ತದೆ, ಸಮಯ ಕಾಯ್ಬೇಕು. ಯಾಕಂದ್ರೆ ಹಿಂಗೆ ಮುಂದುವರೆದ್ರೆ ಇದಕ್ಕಿಂತ ಎಷ್ಟು ಬಿಜೆಪಿ ಸರ್ಕಾರ ವಾಸಿ ಅಂತ ನಮ್ಗೆ ಒಳಗಿದ್ರಿಗೆ ಅನಿಸ್ಲಿಕ್ಕೆ ಶುರು ಇಲ್ಲ, ಎಲ್ಲ ಜನ ಮಾತಾಡ್ತಾ ಇದ್ದಾರೆ ಸರ್. ಸಿದ್ದರಾಮಯ್ಯಗಿಂತ ಅದೇ ಹಳೇದು 40%, ಇದು 80% ಬಿದ್ದಿದೆ. ಇದು
80%ಗೆ ಅಂಕಿಅಂಶ ಸಮೇತ ಕೊಡ್ತೀವಿ. ನಾವು 6 ಜನಕ್ಕೆ ರೆಕಮೆಂಡ್ ಮಾಡಿದೆ ಸರ್. 6 ಜನಕ್ಕೂ ಕೊಟ್ರಪ್ಪ ಪದ್ಮಶ್ರೀನ. ಸಾಲುಮರ ತಿಮ್ಮಕ್ಕ, ಸೂಲ್ಗಿತ್ತಿ ನರಸಮ್ಮ, ನಮ್ಮ ರಾಜಣ್ಣ 2 ಕೈ ಇಲ್ಲ ಕಾಲಿಲ್ಲ. ನಾವಂತರೂ ನಮ್ಮದು ಬಿಟ್ಬಿಟ್ಟು ಅವ್ರನ್ನ ಹುಡುಕ್ತೀವಿ ಸರ್. ಇವತ್ತು ಇನ್ನೊಂದು ಅಶ್ವಿನಿ ಅಂಗಡಿ ಅಂತಿದೆ, ನಮ್ಮರೇನೋ ಗುರ್ಸಕ ಎಲ್ಲದಕ್ಕೂ ಜಾತಿ 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 ಜಾತಿ. ಏನ್ ಸರ್ ಇದು? ಜಾತಿನ ಹುಟ್ಟಾಕ್ತಾರಲ್ಲ ಸರ್ ಇವರು. ಈ ಕಾಂಗ್ರೆಸ್ ಸರ್ಕಾರ ಹುಟ್ಟಾಕ್ತಾರೆ ಜಾತಿನ. ಅಳಿಸ್ಬೇಕು ಸರ್ ಅದನ್ನ. ಈ ಮುಕುಂದರಾಜ ಏನು ಹೆಂಗ್ ನಾನು ವೈಯಕ್ತಿಕ ನನಗೇನತ್ತಿಲ್ಲ. ಒಂದು ನೈತಿಕತೆ, ಒಂದು ಪ್ರಾಮಾಣಿಕತೆ, ಒಂದು ಸ್ವಂತಿಕೆ ಅನ್ನೋದು ಇರಬೇಕು. ಒಬ್ಬ ಗೋಯಿಂದೆ ಕೂಡ ಡಿಸ್ಮಿಸ್ ಮಾಡ್ದಂಗೆ ನೀವು ರತ್ನಗಂಬ್ಲಿ ಹಾಕ್ಬಿಡ್ತಾನೆ, ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಮಾಡ್ತಾನೆ. ಎಂತ ಕೆಟ್ಟು ಕೆರಡದ ಸರ್ಕಾರ ಇರ್ಬೇಕಿದು ಅಲ್ವೇ? ನನಗೆ ಇನ್ನೊತ್ತು ಒಂದು ಮಾತಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಹಿರಿಯ ಲೇಖಕರು ಸಿಡಿದೆದ್ದಿದ್ದಾರೆ. ರಾಜ್ಯೋತ್ಸವ ಪ್ರಶಸ್ತಿ ಮಾರಾಟ ಮಾಡ್ತಿದ್ಯಂತೆ ರಾಜ್ಯ ಸರ್ಕಾರ. 50 ಪ್ರಶಸ್ತಿಗಳನ್ನ ಹಣದ ಆಸೆಗೆ ಬಿಕ್ಕರಿ ಮಾಡಿದೆ ಅಂತ ಹೇಳಿ ಹಿರಿಯ ಲೇಖಕ ನಾಗತಿಹಳ್ಳಿ ರಮೇಶ್ ಆರೋಪ ಮಾಡಿದ್ದಾರೆ. 30% ಪ್ರಶಸ್ತಿಗಳನ್ನ ಬಹಿರಂಗವಾಗಿ ಘೋಷಿಸುತ್ತಾರೆ. ಉಳಿದ 70% ಪ್ರಶಸ್ತಿಗಳನ್ನ ಭ್ರಷ್ಟರಿಗೆ ನೀಡ್ತಾರೆ. ಸಿದ್ದರಾಮಯ್ಯ ಸಮಾಜವಾದಿಯಲ್ಲ, ಸಮಾಜ ವ್ಯಾಧಿ ಅಂತ ಹೇಳಿ ಆರೋಪ ಮಾಡಿದ್ದಾರೆ ಕವಿ ವಾಗ್ಮಿ ನಾಗತಿಹಳ್ಳಿ ರಮೇಶ್. ಯಾಕೆ ಸರ್ ಈ ಸಾಂಕ್ರಾಮಿಕರ ಜೊತೆ ನಿಮ್ಮ ಅಸ್ಮಿತೆ ಕಳ್ಕತ್ತೀರ ಸರ್? ನೀವು ನಮ್ಮನ್ನ ತುಂಬಾ ಪ್ರೀತಿಸಿದ್ರ, ಗೌರವಿಸಿರ. ನಿಮ್ಮ ತಾಯ್ತನಕ್ಕೆ ನಾನು ಯಾವತ್ತೂ ನನ್ನ ನೋವನ್ನ ನನ್ನ ಸಂಕಟ ಅರ್ಥ ಮಾಡ್ಕೊಳ್ಳಿ ಸರ್ ಅಷ್ಟೇ. ಒಂದು ದಿವಸ ಸ್ಫೋಟ ಆಗ್ತದೆ, ಸಮಯ ಕಾಯ್ದಿರ್ತದೆ. ಯಾಕಂದ್ರೆ ಹಿಂಗೆ ಮುಂದುವರೆದ್ರೆ ಇದಕ್ಕಿಂತ ಎಷ್ಟು ಬಿಜೆಪಿ ಸರ್ಕಾರ ವಾಸಿ ಅಂತ ನಮ್ಗೆ ಒಳಗಿದ್ದವರಿಗೆ ಅನಿಸ್ಲಿಕ್ಕೆ ಶುರು. ಇಲ್ಲ, ಎಲ್ಲ ಜನ ಮಾತಾಡ್ತಾ ಇದ್ದಾರೆ ಸರ್. ಸಿದ್ದರಾಮಯ್ಯಗಿಂತ ಅದೇ ಹಳೇದು 40%, ಇದು 80% ಬಿದ್ದಿದೆ. ಇದು 80%ಗೆ ಅಂಕಿಅಂಶ ಸಮೇತ ಕೊಡ್ತೀವಿ. ನಾವು 6 ಜನಕ್ಕೆ ರೆಕಮೆಂಡ್ ಮಾಡಿದೆ ಸರ್. 6 ಜನಕ್ಕೂ ಕೊಟ್ರಪ್ಪ ಪದ್ಮಶ್ರೀನ. ಸಾಲುಮರ ತಿಮ್ಮಕ್ಕ, ಸೂಲ್ಗಿತ್ತಿ ನರಸಮ್ಮ, ನಮ್ಮ ರಾಜಣ್ಣ 2 ಕೈ ಇಲ್ಲ ಕಾಲಿಲ್ಲ. ನಾವಂತರೂ ನಮ್ಮದು ಬಿಟ್ಬಿಟ್ಟು ಅವ್ರನ್ನ ಹುಡುಕ್ತೀವಿ ಸರ್. ಇವತ್ತು ಇನ್ನೊಂದು ಅಶ್ವಿನಿ ಅಂಗಡಿ ಅಂತಿದೆ, ನಮ್ಮರೇನೋ ಗುರ್ಸಕ ಎಲ್ಲದಕ್ಕೂ ಜಾತಿ 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 ಜಾತಿ. ಏನ್ ಸರ್ ಇದು? ಜಾತಿನ ಹುಟ್ಟಾಕ್ತಾರಲ್ಲ ಸರ್ ಇವರು. ಈ ಕಾಂಗ್ರೆಸ್ ಸರ್ಕಾರ ಹುಟ್ಟಾಕ್ತಾರೆ ಜಾತಿನ. ಅಳಿಸ್ಬೇಕು ಸರ್ ಅದನ್ನ. ಈ ಮುಕುಂದರಾಜ ಏನು ಹೆಂಗ್ ನಾನು ವೈಯಕ್ತಿಕ ನನಗೇನತ್ತಿಲ್ಲ. ಒಂದು ನೈತಿಕತೆ, ಒಂದು ಪ್ರಾಮಾಣಿಕತೆ, ಒಂದು ಸ್ವಂತಿಕೆ ಅನ್ನೋದು ಇರಬೇಕು. ಒಬ್ಬ ಗೋಯಿಂದೆ ಕೂಡ ಡಿಸ್ಮಿಸ್ ಮಾಡ್ದಂಗೆ ನೀವು ರತ್ನಗಂಬ್ಲಿ ಹಾಕ್ಬಿಡ್ತಾನೆ, ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಮಾಡ್ತಾನೆ. ಎಂತ ಕೆಟ್ಟು ಕೆರಡದ ಸರ್ಕಾರ ಇರ್ಬೇಕಿದು ಅಲ್ವೇ? ನನಗೆ ಇನ್ನೊತ್ತು ಒಂದು ಮಾತಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಹಿರಿಯ ಲೇಖಕರು ಸಿಡಿದೆದ್ದಿದ್ದಾರೆ. ರಾಜ್ಯೋತ್ಸವ ಪ್ರಶಸ್ತಿ ಮಾರಾಟ ಮಾಡ್ತಿದ್ಯಂತೆ ರಾಜ್ಯ ಸರ್ಕಾರ. 50 ಪ್ರಶಸ್ತಿಗಳನ್ನ ಹಣದ ಆಸೆಗೆ ಬಿಕ್ಕರಿ ಮಾಡಿದೆ ಅಂತ ಹೇಳಿ ಹಿರಿಯ ಲೇಖಕ ನಾಗತಿಹಳ್ಳಿ ರಮೇಶ್ ಆರೋಪ ಮಾಡಿದ್ದಾರೆ. 30% ಪ್ರಶಸ್ತಿಗಳನ್ನ ಬಹಿರಂಗವಾಗಿ ಘೋಷಿಸುತ್ತಾರೆ. ಉಳಿದ 70% ಪ್ರಶಸ್ತಿಗಳನ್ನ ಭ್ರಷ್ಟರಿಗೆ ನೀಡ್ತಾರೆ. ಸಿದ್ದರಾಮಯ್ಯ ಸಮಾಜವಾದಿಯಲ್ಲ, ಸಮಾಜ ವ್ಯಾಧಿ ಅಂತ ಹೇಳಿ ಆರೋಪ ಮಾಡಿದ್ದಾರೆ ಕವಿ ವಾಗ್ಮಿ ನಾಗತಿಹಳ್ಳಿ ರಮೇಶ್. ಯಾಕೆ ಸರ್ ಈ ಸಾಂಕ್ರಾಮಿಕರ ಜೊತೆ ನಿಮ್ಮ ಅಸ್ಮಿತೆ ಕಳ್ಕತ್ತೀರ ಸರ್? ನೀವು ನಮ್ಮನ್ನ ತುಂಬಾ ಪ್ರೀತಿಸಿದ್ರ, ಗೌರವಿಸಿರ. ನಿಮ್ಮ ತಾಯ್ತನಕ್ಕೆ ನಾನು ಯಾವತ್ತೂ ನನ್ನ ನೋವನ್ನ ನನ್ನ ಸಂಕಟ ಅರ್ಥ ಮಾಡ್ಕೊಳ್ಳಿ ಸರ್ ಅಷ್ಟೇ. ಒಂದು ದಿವಸ ಸ್ಫೋಟ ಆಗ್ತದೆ, ಸಮಯ ಕಾಯ್ದಿರ್ತದೆ. ಯಾಕಂದ್ರೆ ಹಿಂಗೆ ಮುಂದುವರೆದ್ರೆ ಇದಕ್ಕಿಂತ ಎಷ್ಟು ಬಿಜೆಪಿ ಸರ್ಕಾರ ವಾಸಿ ಅಂತ ನಮ್ಗೆ ಒಳಗಿದ್ದವರಿಗೆ ಅನಿಸ್ಲಿಕ್ಕೆ ಶುರು. ಇಲ್ಲ, ಎಲ್ಲ ಜನ ಮಾತಾಡ್ತಾ ಇದ್ದಾರೆ ಸರ್. ಸಿದ್ದರಾಮಯ್ಯಗಿಂತ ಅದೇ ಹಳೇದು 40%, ಇದು 80% ಬಿದ್ದಿದೆ. ಇದು 80%ಗೆ ಅಂಕಿಅಂಶ ಸಮೇತ ಕೊಡ್ತೀವಿ. ನಾವು 6 ಜನಕ್ಕೆ ರೆಕಮೆಂಡ್ ಮಾಡಿದೆ ಸರ್. 6 ಜನಕ್ಕೂ ಕೊಟ್ರಪ್ಪ ಪದ್ಮಶ್ರೀನ. ಸಾಲುಮರ ತಿಮ್ಮಕ್ಕ, ಸೂಲ್ಗಿತ್ತಿ ನರಸಮ್ಮ, ನಮ್ಮ ರಾಜಣ್ಣ 2 ಕೈ ಇಲ್ಲ ಕಾಲಿಲ್ಲ. ನಾವಂತರೂ ನಮ್ಮದು ಬಿಟ್ಬಿಟ್ಟು ಅವ್ರನ್ನ ಹುಡುಕ್ತೀವಿ ಸರ್. ಇವತ್ತು ಇನ್ನೊಂದು ಅಶ್ವಿನಿ ಅಂಗಡಿ ಅಂತಿದೆ, ನಮ್ಮರೇನೋ ಗುರ್ಸಕ ಎಲ್ಲದಕ್ಕೂ ಜಾತಿ 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 ಜಾತಿ. ಏನ್ ಸರ್ ಇದು? ಜಾತಿನ ಹುಟ್ಟಾಕ್ತಾರಲ್ಲ ಸರ್ ಇವರು. ಈ ಕಾಂಗ್ರೆಸ್ ಸರ್ಕಾರ ಹುಟ್ಟಾಕ್ತಾರೆ ಜಾತಿನ. ಅಳಿಸ್ಬೇಕು ಸರ್ ಅದನ್ನ. ಈ ಮುಕುಂದರಾಜ ಏನು ಹೆಂಗ್ ನಾನು ವೈಯಕ್ತಿಕ ನನಗೇನತ್ತಿಲ್ಲ. ಒಂದು ನೈತಿಕತೆ, ಒಂದು ಪ್ರಾಮಾಣಿಕತೆ, ಒಂದು ಸ್ವಂತಿಕೆ ಅನ್ನೋದು ಇರಬೇಕು. ಒಬ್ಬ ಗೋಯಿಂದೆ ಕೂಡ ಡಿಸ್ಮಿಸ್ ಮಾಡ್ದಂಗೆ ನೀವು ರತ್ನಗಂಬ್ಲಿ ಹಾಕ್ಬಿಡ್ತಾನೆ, ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಮಾಡ್ತಾನೆ. ಎಂತ ಕೆಟ್ಟು ಕೆರಡದ ಸರ್ಕಾರ ಇರ್ಬೇಕಿದು ಅಲ್ವೇ? ನನಗೆ ಇನ್ನೊತ್ತು ಒಂದು ಮಾತಲ್ಲಿ